ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನ ಆಗೋಗಿತ್ತು ವ್ಲಾಗ್ ಮಾಡಿ, ಯಾಕೆಂದರೆ ಸ್ವಲ್ಪ ಹುಷಾರೂ ಇರಲಿಲ್ಲ, ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇತ್ತು. ಇವತ್ತಿನ ವ್ಲಾಗಲ್ಲಿ ನನ್ನ ದೊಡ್ಡ ಮಗಳು ಮತ್ತು ಚಿಕ್ಕ ಮಗಳು ಸಮ್ಮರ್ ಕ್ಯಾಂಪಲ್ಲಿ ಕಲಿತು ಒಂದು ವಂಡರ್ಫುಲ್ ನೇಚರ್ ಓರಿಯೆಂಟೆಡ್ಡು ನಾಟಕ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ಅಲ್ಲಿರೋರು ಅಷ್ಟೇ ತುಂಬ ಅಪ್ರಿಸಿಯೇಷನ್ ಮಾಡಿದ್ರು. ಎಷ್ಟು ಎಮೋಷ್ನಲ್ ಆಗಿ, ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಾಳೆ. ಅಂದರೆ ಒಂದು 20 ಡೇಸ್ ಅಷ್ಟು ಸಮ್ಮರ್ ಕ್ಯಾಂಪ್ ನಡೀತು. ಅದರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಎಕ್ಸ್ಪರ್ಟ್ಸ್, ನಾಟಕ ರಂಗಭೂಮಿ ಕಲಾವಿದರೆಲ್ಲ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವ್ರಿಗೆ ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಒಂದಿರುತ್ತೆ. ಈ ಥರ 3 ಡ್ರಾಮಾ ಮಕ್ಕಳೆಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಕಂಪ್ಲೀಟ್ ಡ್ರಾಮನ ಹಾಕಿದ್ದೀನಿ. ನೀವು ಎಷ್ಟೊಂದು ಜನ ಎಂಜಾಯ್ ಮಾಡ್ತೀರಾ, ಜೊತೆಗೆ ನಮಗೂ ಮೆಮೊರೀಸ್ ಥರ ಇರುತ್ತೆ. ಅವ್ರು ದೊಡ್ಡವರಾದಮೇಲೆ ವಿತ್ ವಾಯ್ಸ್ ಅದನ್ನು ಕೇಳಿದ್ರೆ ಅದೊಂಥರ ಖುಷಿ ಸಿಗುತ್ತೆ, ಮಕ್ಕಳು ನೋಡಿದಾಗ ಖುಷಿ ಆಗುತ್ತೆ ಅಂತ ನಾನು ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಆಮೇಲೆ ಇಲ್ಲಿ ನನ್ನ ದೊಡ್ಡ ಮಗಳು ಬಂದು ಮರ ರೋಲ್ ಮಾಡಿದ್ದಾಳೆ. ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಮೇನ್ ಕ್ಯಾರೆಕ್ಟರು ಒಂದು ಟ್ರೀ ರೋಲ್ ಮಾಡಿದ್ದಾಳೆ. ಚಿಕ್ಕವಳು ಆ ಡ್ಯಾನ್ಸರ್ಸಲ್ಲಿ ಮಧ್ಯದಲ್ಲಿ ಇರ್ತಾಳೆ. ನೋಡೋಣ ಐಡೆಂಟಿಫೈ ಮಾಡಿ ಗೊತ್ತಾಗುತ್ತಾ ಅವಳು ಅಂತ. ಗುಂಡಾಗಿ ಆರಾಮಾಗಿ ಗೊತ್ತಾಗೋಗುತ್ತೆ ಚಿನ್ನಿ ಯಾರು ಅಂತ. ನಾನಿದು ಮರದ ಕ್ಯಾರೆಕ್ಟರು. ಸೊ ಎಂಜಾಯ್ ಮಾಡಿ ಫ್ರೆಂಡ್ಸ್. ಸುರಿಸೋಣ ಬನ್ನಿ ಸ್ನೇಹಿತರೆ, ನಗುವಿನ ಮಳೆಯ ಸುರಿಸೋಣ. ಕುಣಿಯುತ್ತ ಆಟ ಆಡಿ ಲಂಕದ ಮೇಲೆ ನಗಿಸೋಣ. ಕುಣಿಯುತ್ತ ಆಟ ಆಡಿ ಲಂಕದ ಮೇಲೆ ನಗಿಸೋಣ. ಬನ್ನಿ ಸ್ನೇಹಿತರೆ, ನಗುವಿನ ಮಳೆಯ ಸುರಿಸೋಣ. ಬನ್ನಿ ಸ್ನೇಹಿತರೆ.
ಚಿಟ್ಟೆಯಾಗಿ ಹಾಡೋಣ ಮಳೆ ಹನಿ ಜೊತೆ ನಾವು ನಲಿಯೋಣ ಚಿಟ್ಟೆಯಾಗಿ ಹಾಡೋಣ ಮಳೆ ಹನಿ ಜೊತೆ ನಾವು ನಲಿಯೋಣ ಮರದ ನೆರಳಲ್ಲಿ ಕೂತು ನಾವು ಕನಸಿನ ಲೋಕ ಕಟ್ಟೋಣ ಮರದ ನೆರಳಲ್ಲಿ ಕೂತು ನಾವು ಕನಸಿನ ಲೋಕ ಕಟ್ಟೋಣ ಕನಸಿನ ಲೋಕ ಕಟ್ಟೋಣ ಕನಸಿನ ಲೋಕ ಕಟ್ಟೋಣ ಬನ್ನಿ ಬನ್ನಿ ಸ್ನೇಹಿತರೆ ನಗುವಿನ ಮಳೆಯ ಸುರಿಸೋಣ ಬನ್ನಿ ಬನ್ನಿ ಸ್ನೇಹಿತರೆ ನಗುವಿನ ಮಳೆಯ ಸುರಿಸೋಣ ನಗುವಿನ ಮಳೆಯ ಸುರಿಸೋಣ ನಗುವಿನ ಮಳೆಯ ಸುರಿಸೋಣ ಇವತ್ತು ನಾವು ಹೇಳಿದ ಕಥೆಯಲ್ಲಿ ಒಂದು ಸುಂದರವಾದ ಮರವಿದೆ. ನಾವು ಮರ, ಪ್ರಾಣಿ, ಪಕ್ಷಿ, ಹಣ್ಣು, ಹಂಪಲು, ಇವೆಲ್ಲ ನನ್ನ ಮಕ್ಕಳು. ಅದನ್ನು ಕಳೆಯಬಹುದ? ಯಾರನ್ನೂ ರಕ್ಷಿಸಿಲ್ಲ. ಅದೆಲ್ಲ ಸುಳ್ಳು. ನಿಮ್ಮ ಮಕ್ಕಳ ಮೂಢನಂಬಿಕೆ ಅಷ್ಟೇ. ಬಂದು ಕದಿರು. ನಿಮ್ಮ ಅಗತ್ಯಗಳನ್ನಷ್ಟೇ ಪೂರೈಸಬಲ್ಲದು. ನಿಮ್ಮಗಳ ಅಭ್ಯಾಸಗಳನ್ನಲ್ಲ. ಆ ಮರದಲ್ಲಿ ಭೂತ ಇದೆ ಅಂತ ಯಾರೂ ಅದರ ಹತ್ರ ಹೋಗ್ತಿರ್ಲಿಲ್ಲ. ಹಾಗೆ ಆ ಮಗು ಬೇಡ ಈ ಮನುಷ್ಯರ ಸಹವಾಸ. ಒಬ್ಬರ ದುರಾಸೆಯಿಂದ ನಮ್ಮ ಸ್ವತಂತ್ರತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಿನ್ನಂತವರ ಎಷ್ಟು ಮುಗ್ಧ ಜೀವಿಗಳಿಗೆ ಕರುಣೆ ಇಲ್ಲದೆ ಮನಸ್ಸು ಇಚ್ಛೆ ಬಂಧಿಸುತ್ತಿದ್ದಾರೆ. ಮಗುವಿಗೂ ಈ ಒಂದು ಮಗುವಾದ್ರೂ ಒಳ್ಳೆಯ ಮನುಷ್ಯನಾಗ್ತಾನ ನೋಡೋಣ. ಸುಂದರ ಮಗು 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 ಪುಟ್ಟ ಚಂದಿರ ಮಗ 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 ಸುಂದರ ಮಗು 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 ಪುಟ್ಟ ಚಂದಿರ ನನಗೆ ನಿಮ್ಮ ಜೊತೆ ಆಟ ಆಡಿದ್ದು ತುಂಬಾ ಖುಷಿ ಆಯ್ತು. ನಾನು ಇನ್ಮೇಲೆ ದಿನ ಬರ್ತೀನಿ ಆಯ್ತಾ? ಹಾ, ದಿನವೂ ಬಾ. ಟಾಟಾ. ಆ ಮರ ಮಗುವಿಗಾಗಿ ಕಾಯುತ್ತಲೇ ಇದ್ದಿತ್ತು. ಎಷ್ಟೋ ದಿನಗಳ ನಂತರ ಹುಡುಗ ಮತ್ತೆ ಬಂದ.
ಯಾಕಿಟ? ಏನಾಯ್ತು? ಏನಾದ್ರೂ ಬೇಕಿತ್ತಾ? ನನ್ಗೆ ಮೊಬೈಲ್ ಬೇಕು. ಮೊಬೈಲ್? ಅದೇನಕ್ಕೆ? ಆಟ ಆಡಕ್ಕೆ. ಏ, ಅಷ್ಟೇ ತಾನೆ. ನಾವೇ ಆಟ ಆಡೋಣವಾ? ಓಹೋ, ಹಂಗೆಲ್ಲ ಯಾರು ಆಟ ಆಡಲ್ಲ ಇವಾಗ. ಸರಿ ಸರಿ, ಅದು ಎಲ್ಲಿ ಸಿಗುತ್ತೆ? ಮಾರ್ಕೆಟ್ ಅಲ್ಲಿ. ಅದಕ್ಕೆ ದುಡ್ಡು ಬೇಕು. ದುಡ್ಡ? ಹಾಗಾದ್ರೆ ನಿಮ್ಮ ಹಣ್ಣುಗಳಿಗೆ ತುಂಬಾ ರೇಟ್ ಇದೆ ಮಾರ್ಕೆಟ್ ಅಲ್ಲಿ. ನಾನು ದಿನ ಬಂದು ಕಿತ್ಕೊಂಡು ಹೋಗ್ತೀನಿ. ಆದ್ರೆ ಹಣ್ಣು ಪಕ್ಷಿಗಳಿಗೆ? ಇಲ್ಲ ಇಲ್ಲ, ಎಲ್ಲ ನನಗೆ ಬೇಕು. ಬನ್ನಿ ಬನ್ನಿ ಕಿತ್ಕೊಳ್ಳೋಣ. ಹಣ್ಣು ಹಣ ಹಣ್ಣು ಹಣ ಹಣ್ಣು ಹಣ ಹಣ್ಣು ಹಣ ಆಸೆ 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 ಇವಾಗಾದ್ರೂ ಆಟ ಆಡಿದ್ರೆ ದುಡ್ಡು ಬರುತ್ತಾ? ನಾನು ಮಾರ್ಕೆಟ್ ಹೋಗ್ತೀನಿ. ಟಾಟಾ. ಮಗು ಕಾಲಿ ಕಾಲಿ ಹಣ್ಣೆಲ್ಲ ಕಾಲಿ. ಹುಡುಗ ಫುಲ್ಲು ಕಾಲಿ. ಹಣ್ಣುಗಳೆಲ್ಲ ಖಾಲಿಯಾದವು. ಹುಡುಗ ಮತ್ತೆ ಬರಲೇ ಇಲ್ಲ. ಎಷ್ಟೋ ವರ್ಷಗಳ ನಂತರ ಯುವಕ ಬಂದ. ಮೈಲು ಸಿರೆ ಸವಿಗಾಲ ಎದೆ ಚೆಲ್ಲೆ ಹೂವಿನ ಬಾಳ ಮೈಲು ಸಿರೆ ಸವಿಗಾಲ ಬೆಳೆಯುವ ಸಿರಿ. ಮೈಲು ಸಿರೆ ಸವಿಗಾಲ ಎದೆ ಚೆಲ್ಲೆ ಹೂವಿನ ಬಾಳ ಮೈಲು ಸಿರೆ ಸವಿಕಾಲ ಎದೆ ಜಲ್ಲೆ ಹೂವಿನ ಬಾಳ ಯಾರು? ನಮ್ಮ ಹುಡುಗಿ ಕಣವ್ವ. ಏನ್ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಅವಳಿಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕಣವ್ವ. ತುಂಬಾ ಖುಷಿ ಕಣಪ್ಪ. ಕಣ್ಣೆಲ್ಲ ಹೊರಗಿಲ್ವಾ? ಜೈ ಬೋನಸ್ ಹೊಡಿದೇವಿ. ಏನು? ತೊಟ್ಟಿ ಮನೆ ಅಂತ ಕಣವ್ವ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಾ? ಹುಡುಗನ ಮೇಲಿನ ಪ್ರೀತಿಗೆ ಮರ ಬಲಿಯಾಗ್ತಾ ಹೋಯಿತು. ಎಷ್ಟೋ ವರ್ಷಗಳ ನಂತರ ಯುವಕ ಮತ್ತೆ ಬಂದ. ಯಾಕುಟ? ಎಷ್ಟು ವರ್ಷ ಆಗಿತ್ತು ಬಂದೆ? ನೋಡು, ಎಷ್ಟು ಸೊಂಪಾಗಿದ್ಯಾ? ಯಾಕುಟ? ಏನಾಯ್ತು? ನನಗಿಂತ ಮತ್ತೆ ಏನಾದ್ರೂ ಬೇಕಿತ್ತಾ? ನನಗೆ ಸರ್ಕಾರಿ ಕೆಲಸ ಸಿಗಂಗಿದೆ. ಅದಕ್ಕೆ ಲಂಚ ಕೊಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಾ? ನಿಮ್ಮನ್ನ ಕರೆದ್ರೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ನಿನಗೆ. ನಿನ್ಗೊಂದು ಕಥೆ ಹೇಳಾ?
ಕೊಡ್ತೀನಿ ಅಂತ ಭಾಷೆ ಕೊಡು. ಅವಾಗ ತೆಗಿತೀನಿ. ಬೆಳಕರಿಯೋ ಹೊತ್ತಾಯ್ತು. ಮಾರ ಒಳಗೆ, ಮಾರಿ ಹೊರಗೆ. ಓ ಗೊತ್ತಲ್ಲ, ಅದೇ ವಿದ್ಯೆಯ ಭಾಷೆ ಭಾಷೆ. ತಗೋ, ಒಬ್ಬ ಸೈಡ ಸಿಕ್ಕಿದ್ದಲ್ಲ ದೋಚಿಕೊಳ್ಳುವ ಆಸೆ. ಇಷ್ಟು ವರ್ಷ ನಿಮ್ಗಿಂತ ಹೆಚ್ಚಾಗಿ ಎಲ್ಲ ಕೊಟ್ಟಿದೆ. ಅವಶ್ಯಕತೆಗಳನ್ನೆಲ್ಲ ಈಡೇರಿಸಿ ಆಗಿದೆ. ನೀನ್ ಬದುಕೋಕೆ ನಮ್ ಜೀವ ನಾನಂದೇ ಹೇಳಿದ್ದೆ. ಈ ಮನುಷ್ಯರ ಸಹವಾಸ ಬೇಡ ಅಂತ. ಎಲ್ಲ ತಾಯಂದಿರಂತೆ ನಾನು ಈ ಮಗು ಮೇಲೆ ಒಂದು ಕನಸು ಕಟ್ಟಿದ್ದೆ. ಈ ಒಂದು ಮಗುವನ್ನು ಒಳ್ಳೆ ಮನುಷ್ಯನಾಗ್ತಾನೆ ಅಂತ ಆಸೆ ಪಟ್ಟೆ. ಆದ್ರೆ ನನ್ನ ಆಸೆ ಕನಸು ಕನಸಾಗಿ ಉಳಿಯುತ್ತೆ ಅನಿಸ್ತಿದೆ. ನಿಮ್ ಕತೆ ಕೇಳಕ್ ಬಂದಿಲ್ಲ ಇಲ್ಲ ನಾನು. ಬಂದ್ರ ಕರೀರೋ. ತಾಯೇ, ನೀನು ಮನುಕುಲದ ದೇವತೆ. ನಿನ್ನ ಶಕ್ತಿಯನ್ನು ನೀನು ಹೊರತಂದಿದೆ. ನಿನ್ನ ಇರುವಿಕೆಯ ಅವಶ್ಯಕತೆ ಏನಿದ್ದು ಈ ಸಲ ಉಂಟು. ರಾಜ್ಯಕ್ಕೆ ಸಂಜೆ ಹೋದರೆ ನಿನ್ನನ್ನು ಉಳಿಸಲು.
ನಿಮ್ಮ ಜೀವ ನಿಮ್ಮ ಅಖಿಲ. ಈ ಭೂಮಿಯ ಭಿಕ್ಷೆ. ನಿಮ್ಮಲ್ಲಿರುವ ಮಗುತನವ ಎಚ್ಚರಿಸಿ. ಹೆತ್ತೊಡನೆಗೆ ಕೊಡಲಿಲ್ಲ. ನಿಮ್ಮ ಗೋಳೆಯನ್ನು ನೀವೇ ಏನೆಂದು ನೋಡಿಕೊಳ್ಳುವಿರಿ? ಮಗ 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 ಸುಂದರ ಮಗು 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 ಪುಟ್ಟ ಚಂದಿರ ಮಗು ಮತ್ತು ಮರ ಇಬ್ಬರು ಪ್ರಕೃತಿಯ ಸುಂದರ ಉಡುಗೊರೆಗಳು. ಮಗು ಹೇಗೆ ನಿಧಾನವಾಗಿ ಬೆಳೆಯುತ್ತದೆಯೋ ಹಾಗೆ ಒಂದು ಚಿಕ್ಕ ಗಿಡವು ಬಲಿಷ್ಠ ಮರವಾಗಿ ಬೆಳೆಯುತ್ತದೆ. ಬುದ್ಧಿಜೀವಿಗಳಾದ ನಾವು ಪ್ರಪಂಚವನ್ನು ನೋಡುತ್ತಾ ಬಂದಂತೆ ನಮ್ಮಲ್ಲಿರುವ ಮಗುವರನ್ನು ಸಾಯಿಸಲಾರಂಭಿಸುತ್ತೇವೆ. ನೀನು ನನ್ನಿಂದ ಎಲ್ಲವನ್ನೂ ತೆಗೆದುಕೊಂಡರು. ನನ್ನಲ್ಲಿರುವ ಕೊನೆಯ ಉಸಿರನ್ನು ನಿನಗೆ ಕೊಡಬೇಕೆನಿಸುತ್ತದೆ. ನಾನು ಮನುಷ್ಯರೆಲ್ಲ ಸ್ವಾರ್ಥಿಗಳು ಅಂತ ಹೇಳುವುದಿಲ್ಲ. ನಮ್ಮಂತಹ ಎಷ್ಟೋ ಮಕ್ಕಳ ಜನನಿ ಲಕ್ಷಾಂತರ ಮರಗಳ ತಾಯಿ ಸುರುಗಳು ನಮ್ಮ ವೃಕ್ಷ ಮಾತೆ. ಸೂರ ಗುಡಿಸಿ ನೊಳೆದು ಊರ ಬೆಳಗಿನ ದೀಪ ಪಾದವಾಗಲು ಕೂಗಡ ಶಿವನ ಬಸದು ಸಾಧು ನರಕದ ದೀಪ ಶಿವನ ಬಸದು ಸಾಧು ನರಕದ ದೀಪ. ತಾಯಿ ಒಂದು ಗಿಡನೆಟ್ಟರೂ ಅದು ಕೇವಲ ಗಿಡವಲ್ಲ, ಅದು ಮುಂದಿನ ಪೀಳಿಗೆ ಬರದ ಪ್ರಾರ್ಥನೆ. ಮಗು, ಮರ ಕಡಿಯುವ ಕೈಗಳು ಹೆಚ್ಚಾದ ಈ ಯುಗದಲ್ಲಿ ಮರ ಬೆಳೆಸಿದ ಈ ಕೈ ದೇವರ ಕೈಯಾಯಿತು. ಹಸಿರ ಮಸಿಯೈ ಬರೆದ ಪದವಿ ಪಡೆದವಳಲ್ಲ ಹಸಿರೇ ಜೀವದ ಉಸಿರು ನಗರಗ ಹಸಿರೇ ಜೀವದ ಉಸಿರು ನಗರಗ ಈ ಮಹಾತಾಯಿ ಸ್ಪರ್ಶಿಸಿರುವ ಈ ಭೂಮಿಯಲ್ಲಿ ಜನಿಸಿರುವ ನಾವುಗಳು ವೃಕ್ಷವಾಟಿಯ ಹಾದಿಯನ್ನೇ ತುಳಿಯುತ್ತಾ ನಮ್ಮ ಕಾಡುಗಳನ್ನು, ನಮ್ಮ ವೃಕ್ಷಗಳನ್ನು, ನಮ್ಮ ಪ್ರಕೃತಿಯನ್ನು ಕಾಪಾಡಿಕೊಳ್ಳೋಣ. ನಿನ್ನ ಬದುಕಿಗೆ ನಾನು ಬೆರಳಾಗಿರಬಹುದು, ಆದರೆ ನನ್ನಲ್ಲಿರುವ ಅಸ್ತಿತ್ವವನ್ನು ನೀನೇ ಉಳಿಸಬೇಕು.
ವನದೇವತೆ ಸುಖದಾಯಕಳೆ ಕಾಡಿನ ರಕ್ಷಣೆ ನಮ್ಮ ಹೊಣೆ ಬೇಸರಾಗಿದೆ ಮನ ಗಾಯಗೊಂಡಿದೆ ತಂದು ವನದೇವತೆ ಸುಖದಾಯಕಳೆ ಕಾಡಿನ ರಕ್ಷಣೆ ನಮ್ಮ ಹೊಣೆ ಕಾಡಿನ ರಕ್ಷಣೆ ನಮ್ಮ ಹೊಣೆ ಆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಬ್ಬೊಬ್ರು ತುಂಬ ಇನ್ವಾಲ್ವ್ ಆಗಿ, ಚಿಕ್ಕ ಮಕ್ಕಳು ಬೇರೆ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಒಂದು 20 ಡೇಸಲ್ಲೇ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂದರೆ ನಿಜವಾಗ್ಲೂ ಕಣ್ಣಂಚಲ್ಲಿ ನೀರಿತ್ತು. ತುಂಬ ಜನ ಅದೇ ಅಂದರು, ಅಳು ಬಂದ್ಬಿಡ್ತು ಪರ್ಫಾರ್ಮೆನ್ಸ್ ನೋಡಿ ಅಂತ. ನನಗಂತೂ ತುಂಬ ಅಪ್ರಿಸಿಯೇಷನ್ ಸಿಕ್ತು. ಚಿಕ್ಕದೂ ಅಷ್ಟೇ ಗುಂಡಾಗಿ ಚೆನ್ನಾಗಿ ಮಾಡ್ತು ಡ್ಯಾನ್ಸ್ ಎಲ್ಲನೂ. ಖುಷಿಯಾಗೋಯ್ತು ನಮ್ಮ ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡಿದಾಗ. ಅದೊಂಥರ ಖುಷಿ, ಅವ್ರು ಚಿಕ್ಕದೇ ಪರ್ಫಾರ್ಮ್ ಮಾಡಲಿ ದೊಡ್ಡದೇ ಪರ್ಫಾರ್ಮ್ ಮಾಡಲಿ, ಅದೊಂಥರ ಪೇರೆಂಟ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಸುಮಾರು ಜನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇನ್ನು ಬೇರಷ್ಟು ವ್ಲಾಗ್ಸು ವೀಡಿಯೋಸು ಆಲ್ಮೋಸ್ಟ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ವಾಯ್ಸ್ ಓವರ್ ಕೊಡೋಕ್ಕೇ ಆಗ್ತಿರ್ಲಿಲ್ಲ, ಕೋಲ್ಡ್ ಆಗಿ ಥ್ರೋಟ್ ಇನ್ಫೆಕ್ಷನ್ ಆಗೋಗಿತ್ತು, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರಲಿಲ್ಲ. ಸೊ ಇನ್ಮೇಲೆ ಆದಷ್ಟು ನೆಕ್ಸ್ಟ್ ವ್ಲಾಗ್ನ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಬಂದು ಅವರು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು, ಅವ್ರ ಬಗ್ಗೆ ಅವ್ರ ಹೆಸರು ಹೇಳಿ ಮತ್ತು ಅವ್ರ ಪ್ಲೇಸ್ನ ಹೇಳ್ತಾ ಇರ್ತಾರೆ. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಡ್ರಾಮಾ ಬಗ್ಗೆ ಎಲ್ಲ ಎಂಡ್ ಮಾತುಗಳನ್ನ ಮಾತಾಡಿ ವೈಂಡ್ ಅಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.